ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ದ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ನೀವು ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಅಂದರೆ ಗೈಸ್, ಎಲೆಕ್ಟಿವ್ ಸಬ್ಜೆಕ್ಟ್ ಅಂದರೆ ಬರೀ ಒಂದೇ ಸಬ್ಜೆಕ್ಟಾ ಇಲ್ಲ ಅಲ್ವಾ, ಒಂದಾ ಎರಡಾ ಮೂರಾ ತುಂಬ ಸಬ್ಜೆಕ್ಟ್ಸ್ ಇತ್ತು ಎಲೆಕ್ಟಿವ್ ಸಬ್ಜೆಕ್ಟ್ಸು. ಸೊ ನನಗೆ ಎಲ್ಲಾನು ಕವರ್ ಅಪ್ ಮಾಡೋಕ್ಕಾಗಲೇ ಇಲ್ಲ. ಏನು ಅಂತ ಅಂದರೆ ನನಗೆ ಎ ಐ ಸಬ್ಜೆಕ್ಟ್ ಇದೆ ಅಲ್ವಾ, ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಇದು ಥಿಯರಿಟಿಕಲು ಅಲ್ಲ, ಈ ಕಡೆ ಪ್ರಾಕ್ಟಿಕಲ್ಲು ಅಲ್ಲ, ಈ ಕಡೆ ಲಾಜಿಕಲ್ ಸಬ್ಜೆಕ್ಟು ಅಲ್ಲ. ಸೊ ಎಲ್ಲ ಮಿಕ್ಸಪ್ ಆಗಿರೋಂಥ ಸಬ್ಜೆಕ್ಟ್ ಆಗಿತ್ತು ಅದು. ಅದನ್ನ ನಾನು ನೋಟ್ಸ್ ಬರೆದು ಸ್ಟೂಡೆಂಟ್ಗೆ ಕನ್ವೆ ಆಗೋ ಥರ ಹೇಳ್ಕೊಟ್ಟು ನನಗೆ ಇಟ್ ವಾಸ್ ಲೈಕ್ ಟಫೆಸ್ಟ್ ಸಿಚುವೇಶನ್ ಅಂತಲೇ ನಾನು ಹೇಳ್ಬೋದು. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಟೈಮ್ ಹಿಡೀತು. ಸೊ ಆಮೇಲೆ ಎಲ್ಲ ಎಲೆಕ್ಟಿವ್ ಸಬ್ಜೆಕ್ಟ್ಗೂ ತುಂಬ ಅಂದರೆ ತುಂಬ ಕಡಿಮೆ ಟೈಮ್ ಕೊಟ್ಬಿಟ್ಟಿದ್ರು, ವೇರ್ ಐ ಕುಡ್ ನಾಟ್ ಪ್ರಿಪೇರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಲ್ಸೋ. ಅಷ್ಟು ಟೈಮ್ ಕಡಿಮೆ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಡೂ ದ್ಯಾಟ್. ಆಮೇಲೆ ಡೋಂಟ್ ವರಿ, ನಾನು ಆರ್ ಎಮ್ ಐ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ, ಓಕೆನಾ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆಮೇಲೆ ಐ ನೀಡ್ ಟು ಟೆಲ್ ಆರ್ ಐ ನೀಡ್ ಟು ಶೇರ್ ಸಮಥಿಂಗ್ ಗೈಸ್. ಸೊ ಏನು ಗೊತ್ತಾ, ಸ್ಟೂಡೆಂಟ್ಸು ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು ಅಂತ ಅಂದರೆ, ಮ್ಯಾಮ್ ಐ ವಾಂಟೆಡ್ ಟು ಶೇರ್ ಒನ್ ಕಮೆಂಟ್ ದಟ್ ಈಸ್ ಲೈಕ್, ಒಂದು ಪರ್ಸನ್ ಏನಂತ ಅಂದರು ಅಂದರೆ, ಮ್ಯಾಮ್ ನೀವು ಯೂನಿಕ್ಸ್ ಆದರೂ ನೀವು ಮಾಡಲಿಲ್ಲ, ಅಟ್ಲೀಸ್ಟ್ ಈ ಆರ್ ಎಮ್ ಐ ಆದರೂ ನನ್ನ ಕೈ ಕೊಟ್ಬಿಟ್ಟು ಹೋಗ್ಬಿಡ್ಬೇಡಿ ಅಂತ ದೇ ಹ್ಯಾಡ್ ಕಾಮೆಂಟೆಡ್. ಐ ವಾಸ್ ಲೈಕ್ ಆ ಸೊ ಯು ಪೀಪಲ್ ಆರ್ ಸೋ ಲವ್ಲಿ ಗೈಸ್. ಹೆಂಗೆ ಅಂತ ಅಂದರೆ ನನಗೆ ನನಗೇನು ರಿಪ್ಲೈ ಮಾಡಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ. ಐ ಆಮ್ ಜಸ್ಟ್ ಫೀಲಿಂಗ್ ದಟ್, ಓಕೆ. ಆಮೇಲೆ ನೆಕ್ಸ್ಟ್ ಎಷ್ಟು ಫ್ರಸ್ಟ್ರೇಟ್ ಆಗಿದ್ರು ಈ ಸ್ಟೂಡೆಂಟ್ಸ್ ಅಂತ ಅಂದರೆ, ನೆಕ್ಸ್ಟ್ ಡೈಲಾಗ್ ವಾಸ್ ಏಯ್ ಕೊಡ್ರೋ ಮಚ್ಚು ಅನ್ನೋ ಥರನೇ ಇತ್ತು ಆ್ಯಕ್ಚುಲಿ. ಅಪ್ಪಾ! ಅಂತ ಅನ್ಕೊಂಡೆ. ಸೊ ಡೋಂಟ್ ವರಿ, ನಾನ್ ಕೈ ಕೊಟ್ಬಿಟ್ಟು ನಾನ್ ಎಲ್ಗೂ ಹೋಗಲ್ಲ, ಓಕೆನಾ. ಸೊ ನಾನ್ ಎಕ್ಸಾಮ್‌ಗಷ್ಟೇ ನಿಮ್ ಜೊತೆ ಇರಲ್ಲ. ನಾನು ತುಂಬಾ ಏನಂತೀರಾ, ಎಕ್ಸಾಮ್ ಆದ್ಮೇಲೂ ನಾನ್ ನಿಮ್ ಜೊತೆ ಇರ್ತೀನಿ. ನಾನು ಈ ನಿಮ್ಮ ಒಂದು ಜರ್ನಿ, ಏನಂತಾರೆ ಇಂಜಿನಿಯರಿಂಗ್ ಜರ್ನಿ ಆಗೋವರೆಗೂ ನಾನ್ ನಿಮ್ ಜೊತೆ ಇರ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಇರೋ ನಾಲೆಡ್ಜ್‌ನ ಶೇರ್ ಮಾಡಬೇಕು. ನನ್ನಿಂದ ಕೆಲವೊಬ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅಂದರೆ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನನಗೆ ಗೊತ್ತಿಲ್ಲ, ಓದ್ತಿರೋರು ನೆನೆಸ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಮ್ಯಾಮ್ ಮಾಡಿದ್ರು ಇದನ್ನ, ಈ ಮ್ಯಾಮ್ ನೋಟ್ಸು ಅಂತ ನೆನೆಸ್ಕೊಂತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಐ ರಿಯಲಿ ಸೇ ದಟ್ ಅಟ್ ಲೀಸ್ಟ್ ಅದು ಟೆಂಪರವರಿ ಆಗಿರ್ಬೋದು. ಅವ್ರು ನೋಟ್ಸ್ ಓದೋವರೆಗೂ ಓಕೆ, ಇದು ಆ ಮ್ಯಾಮ್ದು ನೋಟ್ಸ್ ಅಂತ ಇರ್ಬೋದು. ಬಟ್ ಅಟ್ ಲೀಸ್ಟ್ ಆ ಮೂಮೆಂಟಲ್ಲಾದರೂ ಅವ್ರು ನೆನೆಸ್ಕೊಂತಾರಲ್ಲ, ದಟ್ ಈಸ್ ವೇರ್ ಐ ವಿನ್, ಓಕೆ. ಸೊ ನನ್ಗೆ ಇದಕ್ಕಿಂತ ಜಾಸ್ತಿ ಏನೂ ಬೇಡ ಗೈಸ್. ಐ ಲವ್ ಟು ಟೀಚ್, ಐ ಲವ್ ಟು ಕನ್ವೆ ಸ್ಟೂಡೆಂಟ್ಸ್. ಏನಾದರೂ ಆಗಲಿ, ಏನೇ ಇನ್ಫಾರ್ಮೇಷನ್ ಆಗಲಿ, ನನಗೆ ಶೇರ್ ಮಾಡಬೇಕು ಅಂತ ಅಂದರೆ, ನಿಮ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹೌ ಕ್ಯಾನ್ ಐ ಲಿವ್ ಯು ವಿತ್ ಪೀಪಲ್ ಆ್ಯಂಡ್ ಗೋ, ಓಕೆನಾ. ಸೊ ಅದೆಲ್ಲ ಇಂಪಾಸಿಬಲ್. ಸೊ ನಾನು ಆದಷ್ಟು ನನಗೆ ಎಷ್ಟು ಪ್ರಯತ್ನ ಆಗುತ್ತೋ ನಾನು ಅಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ. ಸೊ ಓನ್ಲಿ ಬಿಕಾಸ್ ಆಫ್ ಯು ಪೀಪಲ್ ಅಷ್ಟೇ. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್ ಗೈಸ್. ಆಮೇಲೆ ಓಕೆ, ಈ ಆರ್ ಎಮ್ ಐ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ಇಟ್ ಈಸ್ ಕಂಪ್ಲೀಟ್ಲಿ ಥಿಯರಿಟಿಕಲ್. ಆಮೇಲೆ ಇದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಹೇಳಬೇಕು ಅಂದರೆ, ಓಕೆನಾ. ಸೊ ಇಲ್ಲಿ ನಾನು ಓವರ್ ವ್ಯೂ ಕೊಡಬೇಕು ಅಂತ ಅಂದರೆ, ಇಲ್ಲಿ ನಮಗೆ 3 ಮಾಡೆಲ್ ಪೇಪರ್ಸ್ ಇದೆ. ನಿಮಗೆ ಗೊತ್ತೋ ಗೊತ್ತಿಲ್ವೋ, 3 ಮಾಡೆಲ್ ಪೇಪರ್ಸ್ ಇದೆ. ಅದಾದಮೇಲೆ ಒಂದು ಏನಂತೀರಾ, ಪ್ರೀವಿಯಸ್ ಇಯರ್ ಪೇಪರ್ ಇದೆ. ಸೊ ನಾನು ಇಷ್ಟನ್ನು ಎಲ್ಲ ರೆಫರ್ ಮಾಡಿ ನಿಮಗೆ ನಾನು ಕಂಪ್ಲೀಟ್ ಏನಂತೀರಾ ಗೈಡೆನ್ಸ್ ಕೊಡ್ತೀನಿ, ಯಾವ ರೀತಿ ಓದಬೇಕು ಆರ್ ಎಮ್ ಐನ ಅಂತ. ಆಮೇಲೆ ಇದು ಥಿಯರಿಟಿಕಲ್ ಆಗಿರೋದ್ರಿಂದ ಕೀವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇದರಲ್ಲಿ ತುಂಬ ಸಬ್ ಹೆಡಿಂಗ್ಸ್ ಬರುತ್ತೆ, ನೀವು ಅದನ್ನು ಹೈಲೈಟ್ ಮಾಡಬೇಕು. ಗೈಸ್ ನಾನು ಒಂದು ಟಿಪ್ ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಸಬ್ ಹೆಡಿಂಗ್ಸ್ನ ನೀಟಾಗಿ ಬರೀರಿ, ಒಳಗಡೆ ಕಂಟೆಂಟು ಏನು ನಿಮಗೆ ಬಿಟ್ಟಿದ್ದದು, ಓಕೆನಾ. ನಾನೇನು ಹೇಳ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಬರಿತಾ ಹೋಗಿ ಅಷ್ಟೇ, ಓಕೆನಾ. ಆಮೇಲೆ ಈ ಒಂದು ಸಬ್ಜೆಕ್ಟಿಗೆ ನೀವು ಓದಲೇಬೇಕು ಅಂತ ಏನಿಲ್ಲ. ಅಂದರೆ ನೀವು ಜಸ್ಟ್ ನಾನು ಹಾಕೋ ವೀಡಿಯೋಸ್ನ ಜಸ್ಟ್ ನೀವು ಕಣ್ಮುಚ್ಕೊಂಡು ಕೇಳ್ತಾ ಹೋದರೆ ಆರಾಮಾಗಿ ನೀವು ಮಾಡ್ಕೊತಾ ಹೋಗ್ಬೋದು. ಇಟ್ ಈಸ್ ದ್ಯಾಟ್ ಕೈಂಡ್ ಆಫ್ ಸಬ್ಜೆಕ್ಟ್, ಓಕೆನಾ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಕ್ವೆಶನ್ಸು ಕೂಡ ರಿಪೀಟ್ ಆಗ್ತಾ ಹೋಗಿದೆ. ಸೊ ನಾನು ಹೇಳ್ತೀನಿ ಯಾವ್ಯಾವ ಕ್ವೆಶನ್ಸು. ಆಮೇಲೆ ನಾನು ಕಂಪ್ಲೀಟಾಗಿ ಹೆಂಗೆ ನಾನು ಲಾಸ್ಟ್ ಸಬ್ಜೆಕ್ಟ್ಸ್ ಎಲ್ಲ ಮಾಡ್ಕೊಂಡು ಬಂದೆ, ಈ ಸಬ್ಜೆಕ್ಟು ಕೂಡ ನಿಮಗೆ
ಅದೇ ರೀತಿ ನಿಮಗೆ ಕನ್ವೆ ಮಾಡೋದಾಗ್ಲಿ ಅಥವಾ ನೋಟ್ಸ್ ಆಗಲಿ ಎಲ್ಲ ಸಿಗ್ತಾ ಹೋಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆಮೇಲೆ ಐ ವಾಂಟೆಡ್ ಟು ಸ್ಪೀಕ್ ಅಬೌಟ್ ಎ.ಐ ಸಬ್ಜೆಕ್ಟ್. ಎ.ಐಯಲ್ಲಿ ಆಲ್ಮೋಸ್ಟ್ ನಾನು ಕೊಟ್ಟಿರೋದ್ರಲ್ಲೇ ಬಂದಿತ್ತು. ಆಲ್ಮೋಸ್ಟ್ ಅಲ್ಲ ಗೈಸ್, ನಾನು ಕೊಟ್ಟಿರೋದ್ರಲ್ಲೇ 100% ಎಲ್ಲ ಕ್ವೆಷನ್ಸು ಅಪಿಯರ್ ಆಗಿತ್ತು. ಈವನ್ ಐ ಸಾ ದ ಪೇಪರ್. ಸೊ ಇಟ್ ವಾಸ್ ಎಲ್ಲ ಅದೇ ಕ್ವೆಷನ್ಸ್ ಬಂದಿತ್ತು. ಸೊ ಈವನ್ ಇದೇ ಥರ ನಾನು ಆರ್.ಎಂ.ಐ ಕೂಡ ಮಾಡ್ಕೊಡ್ತೀನಿ. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ಓಕೆನಾ. ಸ್ಟೂಡೆಂಟ್ಸ್ ಯಾರ್ಯಾರು ನನ್ನ ಒಂದು PDF ಆಗಲಿ ಇಟ್ಕೊಂಡು ರೆಫರ್ ಮಾಡಿಕೊಂಡು ನೀವು ಅದನ್ನು ಕಂಪ್ಲೀಟಾಗಿ ಓದಿರ್ತೀರಾ, ಯಾವುದು ಕ್ವೆಶನ್ಸು ಕೂಡ ಬಿಡದೆ. ಸೊ ಅವ್ರು ನೀಟಾಗಿ 100 ಮಾರ್ಕ್ಸು ಕೂಡ ಬರ್ದಿರ್ತಾರೆ, ಅಟೆಂಪ್ಟ್ ಮಾಡಿ ಬಂದಿರ್ತಾರೆ. ಇಫ್ ದೇ ಡಿಡ್ ನಾಟ್ ಗೆಟ್ ಫುಲ್ ಮಾರ್ಕ್ಸ್ ಆಲ್ಸೋ, ಬಟ್ ಎಲ್ಲ ಕ್ವೆಶನ್ಸು ಅಟೆಂಪ್ಟ್ ಮಾಡೋ ಥರ ಇತ್ತು. ಅದೇ ಕ್ವೆಶನ್ಸ್ ಬಂದಿತ್ತು ಕೂಡ. ಓಕೆನಾ. ಸೊ ನಿಮ್ಮ ಒಂದು ಎಕ್ಸ್‌ಪೀರಿಯನ್ಸು ಎ.ಐ ಸಬ್ಜೆಕ್ಟಲ್ಲಿ ಯಾರ್ಯಾರು ಎ.ಐ ಸಬ್ಜೆಕ್ಟ್ ಎಲೆಕ್ಟಿವ್ ಇತ್ತು, ಅವ್ರು ಕಮೆಂಟ್ ಮಾಡಿ ನಿಮ್ಮ ಒಂದು ಎ.ಐ ಸಬ್ಜೆಕ್ಟ್ ಯಾವ ರೀತಿ ಆಯಿತು ಅಂತ. ಸೊ ಅಷ್ಟೇ ಗೈಸ್. ನಾನು ಆರ್.ಎಂ.ಐ ಬಗ್ಗೆ ನಾನು ನಿಮಗೆ ಯಾವ ಥರ ಓದಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಸಿಂಪಲ್ ಗೈಸ್. ಏನಂದರೆ ನಾನು ಮಾಡೋ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಅದಾದಮೇಲೆ ನೋಟ್ಸ್‌ನ ನೀಟಾಗಿ ಓದ್ಕೊಳ್ಳಿ. ಅಷ್ಟೇ, ಇದಕ್ಕಿನ್ನ ಜಾಸ್ತಿ ಏನೂ ಇಲ್ಲ. ಆಮೇಲೆ ನೀವು ಏನು ಗೈಸ್ ಇವಾಗ ಅಲ್ಲ, ಆನ್ಸರ್ ಹುಡುಕ್ಬೇಕನ್ನೋದಿರಲ್ಲ, ಎಂಥದ್ದು ಇರಲ್ಲ. ಆಲ್ರೆಡಿ ರೆಡಿ ಇರುತ್ತೆ ಆನ್ಸರು. ಜಸ್ಟ್ ವಿಡಿಯೋ ಹಾಕೊಂಡು ಕೂತ್ಕೊಂಡ್ರೆ ಮುಗೀತು. ಅಕಸ್ಮಾತ್ ನಿಮಗೆ ನೋಟ್ಸು ಓದೋ ಅಗತ್ಯನೂ ಇರಲ್ಲ ಗೊತ್ತಾ. ನೀವು ವಿಡಿಯೋ ನೋಡಿದಾಗ ಓಕೆ, ಮ್ಯಾಮ್ ಹಿಂಗೆ ಹೇಳಿದ್ರು, ಹಂಗೆ ಹೇಳಿದ್ರು, ಬರೀ ಇಷ್ಟು ನೆನಪಿದ್ರೆ ಸಾಕು, ಆರಾಮಾಗಿ ಹೋಗಿ ಎಲ್ಲಾನು ಬರ್ದ್ಬಿಟ್ಟು ಬರ್ಬೋದು. ಸೊ ಈ ಥಿಯರಿಟಿಕಲ್ ಸಬ್ಜೆಕ್ಟ್ಸಲ್ಲಿ ಸೊ ಆ ಥರ ಇರುತ್ತೆ. ಸೊ ಯಾರ್ಯಾರು ಎ.ಐ ಸಬ್ಜೆಕ್ಟ್ ಎಲೆಕ್ಟಿವ್ ಇತ್ತು ಅಲ್ವಾ, ಯಾರು ನನ್ನ ಒಂದು PDF ನ ಕಂಪ್ಲೀಟಾಗಿ ಯಾವುದು ಕ್ವೆಶನ್ ಸ್ಕಿಪ್ ಮಾಡದೆ ಹೋಗಿ ಓದ್ಕೊಂಡು ಎಕ್ಸಾಮ್ ಹಾಲಲ್ಲಿ ಕೂರ್ತಿರ್ತೀರಾ. ಸೊ ದೇ ಕ್ಯಾನ್ ಸಿ ದಟ್ ಆಲ್ ದ ಕ್ವೆಶನ್ ಅಪಿಯರ್ಡ್. ಓಕೆನಾ, ವಿಚ್ ವಾಸ್ ಇನ್ PDF ಓನ್ಲಿ. ಓಕೆ. ಸೊ ಇಷ್ಟೇ ಗೈಸ್. ಈ PDF ಅಲ್ಲಿ ಎಲ್ಲ ಅವೈಲಬಲ್ ಇರುತ್ತೆ. ಜಸ್ಟ್ ನೀವೇನಂದ್ರೆ ನೋಡ್ಕೊಂತಾ ಹೋಗ್ಬೇಕಷ್ಟೇ. ಈ ಆರ್.ಎಂ.ಐಯಲ್ಲಿ ಯಾವುದೇ ಕೀ ಪಾಯಿಂಟ್ಸ್ ಆಗಲಿ, ಕೀವರ್ಡ್ಸ್ ಆಗಲಿ, ಆಮೇಲೆ ಎಲ್ಲ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ಡೋಂಟ್ ವರಿ. ಇಷ್ಟನ್ನ ಹೇಳ್ತಾ, ಡೋಂಟ್ ವರಿ ಅಬೌಟ್ ಆರ್.ಎಂ.ಐ. ಸೊ ಐ ಆಮ್ ಸ್ಟಿಲ್ ದೇರ್. ಓಕೆ. ನಾನು ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಕ್ಲಿಯರ್. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.